Hello young minds, welcome back to Triple T Academy. So ನಿಮ್ಮ UGCET UGNEET ಕುರಿತಾದಂತೆ ಇಂಪಾರ್ಟೆಂಟ್ ಅಪ್ಡೇಟ್ ಬಿಟ್ಟಿದ್ದಾರೆ. ದಟ್ ಈಸ್ ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ ಲಿಂಕ್ ಅನ್ನ ಎನೇಬಲ್ ಮಾಡಿದ್ದಾರೆ. ಸೊ ಯಾರೆಲ್ಲ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದ್ರು, ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ಚೆಕ್ ಯುವರ್ ರಿಸಲ್ಟ್ಸ್. ಸೊ ವಾಟ್ ನೆಕ್ಸ್ಟ್? ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಏನು ಮಾಡಬೇಕು, ವಾಟ್ ಇಸ್ ಚಾಯ್ಸ್ ಎಂಟ್ರಿ, ಆ್ಯಂಡ್ ದೆನ್ ನನಗೆ ಇಷ್ಟ ಆಗಿರೋ ಕಾಲೇಜ್ ಸಿಕ್ಕಾದ್ಮೇಲೆ ಹೌ ಟು ಮೇಕ್ ಅ ಪೇಮೆಂಟ್. ಸೊ ಇದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದೆಲ್ಲ ಹೇಗೆ ಮಾಡೋದು ಅಂತ. ಸೊ ಮೊದಲನೇದಾಗಿ ಯು ಕ್ಯಾನ್ visit to Karnataka Examinations Authority. So click on this, then you will get first result alle, first link alle seat allotment result link ಅನ್ನು enable ಆಗಿದ್ದಾರೆ. ಸೊ ಅದರ ಜೊತೆಗೆ ನಿಮಗೆ ಸೆಕೆಂಡ್ ರೌಂಡ್ ಕಟ್ ಆಫ್ ಮಾರ್ಕ್ಸ್ ಅನ್ನು ಸಹ ರಿಲೀಸ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್ ಕಟ್ ಆಫ್ ಮಾರ್ಕ್ಸ್ ಫಾರ್ agricultural practical, BSc nursing, engineering as well as architecture, both Hyderabad Karnataka general categoryಗೂ ಸಹ ಅವೈಲೇಬಲ್ ಆಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್. ಆ್ಯಂಡ್ ದೆನ್ ಸೆಕೆಂಡ್ ರೌಂಡ್ ಚಾಯ್ಸ್ ಪೇಮೆಂಟ್ ಆ್ಯಂಡ್ ಅಡ್ಮಿಷನ್ ಆರ್ಡರ್ ಲಿಂಕ್. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಯು ಹ್ಯಾವ್ ಟು ಟೈಪ್ ಯುವರ್ CET ನಂಬರ್ ಆ್ಯಂಡ್ ದೆನ್ ಕ್ಯಾಪ್ಚಾ ಆ್ಯಂಡ್ ದೆನ್ ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ. ಸೊ ಅಲ್ಲಿ ಕೆಲವೊಂದು ಡೀಟೇಲ್ಸ್ ಫಿಲ್ ಮಾಡಿದ ತಕ್ಷಣ ಯು ವಿಲ್ ಗೋ ಟು ದ ಮೇನ್ ಪೇಜ್. ದ ರಿಸಲ್ಟ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಯು ಕ್ಯಾನ್ ಸಿ ದಿಸ್. ಸೊ CET ನಂಬರ್ ಹಾಕಿ ದೆನ್ ನಿಮಗೆ ನಿಮ್ಮ ರಿಸಲ್ಟ್ ಫೆಚ್ ಆಗುತ್ತೆ, ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಯು ಕ್ಯಾನ್ ಸಿ ದಿಸ್, ಇಲ್ಲಿ ನೋಟ್ ಕೊಟ್ಟಿದ್ದಾರೆ. ಸೊ ಆ ನೋಟ್ ಏನು ಹೇಳುತ್ತೆ ಅಂದರೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಸೊ ಈ ಒಂದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಲಿಂಕ್ ಯಾರೆಲ್ಲ 13th of September ವಿತಿನ್ 2 o'clock ಒಳಗಡೆ ಫಿಲ್ ಮಾಡಿದರು, ಸೊ ಅಷ್ಟೂ ಕನ್ಸಿಡರೇಷನ್ಸ್ ತೊಗೊಂಡು ಈ ಒಂದು ರಿಸಲ್ಟ್ ಅನೌನ್ಸ್ ಮಾಡಿರೋದು. ಆ್ಯಂಡ್ ದೆನ್ ಸೆಕೆಂಡ್ ರೌಂಡ್ ರಿಸಲ್ಟ್ ಅಲಾಟ್ಮೆಂಟ್ ರಿಸಲ್ಟ್ ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದ ಅಲಾಟೆಡ್ ಕಾಲೇಜಸ್ ಬೇಸ್ಡ್ ಆನ್ ದಿಸ್ ರಿಸಲ್ಟ್ ಶೀಟ್. ವೈ? ಬಿಕಾಸ್ ಇದಾದ ನಂತರ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಚಾಯ್ಸ್ ಎಂಟ್ರಿ ಆದ ನಂತರ ನೀವು ನಿಮ್ಮ ಕಾಲೇಜ್ಗೆ ಬೇಸ್ಡ್ ಆನ್ ಯುವರ್ ಚಾಯ್ಸಸ್ ನೀವು ನಿಮ್ಮ ಕಾಲೇಜಿಗೆ ರಿಪೋರ್ಟ್ ಹಾಕಬೇಕಾಗುತ್ತೆ. ದಟ್ ಈಸ್. ಆ್ಯಂಡ್ ದ ನೆಕ್ಸ್ಟ್ ಇಸ್ ಚಾಯ್ಸ್ ಡೀಟೇಲ್ಸ್ ಆರ್ ಹೋಸ್ಟೆಡ್ ಆನ್ ದ KA ವೆಬ್ಸೈಟ್. ಸೊ KA ವೆಬ್ಸೈಟಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಬುಲೆಟಿನ್ ಇದು ಆಲ್ರೆಡಿ ಅವೈಲಬಲ್ ಇದೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲೂ ಸಹ ನಾನು ತೋರಿಸಿದ್ದೀನಿ ಬುಲೆಟಿನ್ ಎಲ್ಲಿ ಅವೈಲಬಲ್ ಇದೆ ಅಂತ. ಸೊ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸು ಸಹ ಅದರಲ್ಲಿ ಇದು ಆಲ್ರೆಡಿ ಕೊಟ್ಟಿರ್ತಕ್ಕಂಥದ್ದು. ಆ್ಯಂಡ್ ದೆನ್ if a candidate fails to exercise any choice within the stipulated date and time, then the seat allotted to such candidate stand cancelled automatically without any further notice. In this regard, he and she will not be allowed to participate in further rounds. So for example, ನಿಮಗೆ ರಿಸಲ್ಟ್ ಬಂದಿದೆ, ಕಾಲೇಜಸ್ ಅಲೌಟ್ ಆಗಿದೆ, ಬಟ್ ನೀವು ಯಾವುದೇ ಚಾಯ್ಸಸ್ಸನ್ನು ಸಹ ಸೆಲೆಕ್ಟ್ ಮಾಡಿಲ್ಲ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4, ಸೊ ಯಾವುದನ್ನು ಸಹ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಆಟೋಮೆಟಿಕಲಿ ನಿಮ್ಮ ಸೀಟ್ನ ಕ್ಯಾನ್ಸಲ್ ಮಾಡ್ತಾರೆ ವಿತೌಟ್ ಎನಿ ನೋಟಿಫಿಕೇಶನ್. ಸೊ ಬಿ ಕಾನ್ಷಿಯಸ್, ರಿಸಲ್ಟ್ ಬಂದಿರೋರು ಹೋಗಿ ನೀವು ಚಾಯ್ಸಸ್ ಎಂಟ್ರಿನ ಮಾಡಬೇಕಾಗತ್ತೆ. ಕ್ಯಾಂಡಿಡೇಟ್ಸ್ ಹೂ ಆರ್ ನಾಟ್ ಅಲಾಟೆಡ್ ಎನಿ ಸೀಟ್ಸ್ ಇನ್ ದಿಸ್ ರೌಂಡ್ ನೀಡ್ ನಾಟ್ ಟು ಎಕ್ಸಸೈಸ್ ಎನಿ ಚಾಯ್ಸ್ ಎಂಟ್ರಿ, ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಆಸ್ ಪರ್ ಇನ್ಸ್ಟ್ರಕ್ಷನ್. ಸೊ ಫಾರ್ ಎಕ್ಸಾಂಪಲ್ ಸೆಕೆಂಡ್ ರೌಂಡಲ್ಲೂ ನಿಮಗೆ ಯಾವುದೇ ಕಾಲೇಜಸ್ ಅಲೌಟ್ ಆಗಿಲ್ಲ, ಸೊ ನೀವು ಯಾವುದೇ ಚಾಯ್ಸ್ ಎಂಟ್ರಿ ಮಾಡೋ ಹಾಗಿಲ್ಲ. ಸೊ ನೆಕ್ಸ್ಟ್ ರೌಂಡ್ ದಟ್ ಇಸ್ ಕ್ಯಾಶುವಲ್ ರೌಂಡ್ ಆ್ಯಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ನ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿಲ್ಲ, ನಿಮ್ಮ ಕೇರ್ಲೆಸ್ನೆಸ್ಸಿಂದ ನೀವೇನಾದರೂ ಚಾಯ್ಸ್ ಎಂಟ್ರಿ ಮಾಡೋದಲ್ಲೇ ಬಿಟ್ಟರೆ ಸೊ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಯಾವುದೇ KE ಅವರು ರೆಸ್ಪಾನ್ಸಿಬಿಲಿಟಿನ ವಹಿಸ್ಕೊಳ್ಳಲ್ಲ. ಸೊ ದಿಸ್ ಈಸ್ ಈ ವೆರಿ ಇಂಪಾರ್ಟೆಂಟ್ ನೋಟ್. ಸೊ ಒನ್ಸ್ ಯು ಆಲ್ಸೋ ಗೋ ಥ್ರೂ ದಿಸ್ ಆ್ಯಂಡ್ ದೆನ್ ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ನ ಮಾಡ್ಬೋದು. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಸೊ ಈಚ್ ಚಾಯ್ಸಸ್ ಏನೇನೆಲ್ಲ ಹೇಳುತ್ತೆ. ಸೊ ಯು ಕ್ಯಾನ್ ಸಿ ದಿಸ್. ಈ ಒಂದು ಪಿಕ್ಚರು ಸಹ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ಇನ್ಫಾರ್ಮೇಷನ್ಸ್ ಬುಲೆಟಿನಿಂದನೇ ಕಾಪಿ ಮಾಡಿರ್ತಕ್ಕಂಥದ್ದು. ಸೀಟ್ ಅಲಾಟೆಡ್, ಸೆಲೆಕ್ಟೆಡ್ ಆ್ಯಂಡ್ ಅಪ್ರೋಪ್ರಿಯೇಟ್ ಚಾಯ್ಸಸ್. ಸೊ ಪಬ್ಲಿಕೇಶನ್ಸ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆಗುತ್ತೆ. ಆ್ಯಂಡ್ ದೆನ್ ಯು ಹ್ಯಾವ್ ಟು ಗೋ ಥ್ರೂ ದಿಸ್ ಚಾಯ್ಸಸ್. ಫಸ್ಟ್ ಚಾಯ್ಸ್ ಏನು ಹೇಳುತ್ತೆ, ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ವಿಲ್ ಪೇ ದ ಫೀಸ್, ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ಆ್ಯಂಡ್ ರಿಪೋರ್ಟ್ ಟು ದ ಕಾಲೇಜ್, ನಾಟ್ ಎಲಿಜಿಬಲ್ ಫಾರ್ ನೆಕ್ಸ್ಟ್ ಫರ್ದರ್ ರೌಂಡ್ಸ್. ಸೊ ಸೀಟ್ ಅಲೌಟ್ ಆಗಿರೋದು ಅಥವಾ ಕಾಲೇಜ್ ಸಿಕ್ಕಿರೋದು ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಸೊ ಅಂಥ ಸ್ಟೂಡೆಂಟ್ಸ್ ಅವರು ಚಾಯ್ಸ್ 1ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದ್ರೆ ಫರ್ದರ್ ರೌಂಡ್ಗೆ ನೀವು ಎಲಿಜಿಬಲ್ ಆಗೋದಿಲ್ಲ. ಚಾಯ್ಸ್ 2 ಏನು ಹೇಳುತ್ತೆ, ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ನೆಕ್ಸ್ಟ್ ರೌಂಡ್. ಸೊ ನಿಮಗೆ ಸ್ಯಾಟಿಸ್ಫೈಡ್ ಆಗಿದೆ ಬಟ್ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ವಿಶ್ ಮಾಡ್ತಿದ್ದೀರಾ ಅಂದರೆ ಯು ಕ್ಯಾನ್ ಕ್ಲಿಕ್ ಆನ್ ದ ಚಾಯ್ಸ್ 2 ಬೈ ಹೋಲ್ಡಿಂಗ್ ಯುವರ್ ಸೀಟ್. ಚಾಯ್ಸ್ 3 ನಾಟ್ ಸ್ಯಾಟಿಸ್ಫೈಡ್ but wish to participate in second round, then click on choice 3. Next choice 4, not satisfied, you're not at all satisfied with the process, and then you can exit from the further proceedings too. So this is choice 1, choice 2, choice 3, and then
Next, second extended round casual vacancy round seat allotment. Candidates can alter or delete or modify or rearrange the options. Finally, saved options will be used for seat allotment. So further round ಅಲ್ಲಿ ಯಾರೆಲ್ಲ ಚಾಯ್ಸ್ 2 ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರು, ಸೊ ಅವ್ರಿಗೆ ಮತ್ತೆ ನಿಮ್ಮ ರಿಅಲಾಟ್ಮೆಂಟು, ರಿಅರೇಂಜ್ಮೆಂಟು, ಆಪ್ಷನ್ ಎಂಟ್ರಿಯನ್ನು ಬಿಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಯಾವುದೇ ರಿಅಲಾಟ್ಮೆಂಟ್ ಆಗಿರ್ಬೋದು, ಅಡ್ಜಸ್ಟ್ಮೆಂಟ್ ಆಗಿರ್ಬೋದು ಇರೋದಿಲ್ಲ. ಸೊ ಯಾವುದೇ ರಿಸಲ್ಟ್ಸ್ ಬಂದ್ರೂ ಯು ಹ್ಯಾವ್ ಟು ಬಿ ರೆಡಿ ಟು ರಿಪೋರ್ಟ್ ಟು ದ್ಯಾಟ್ ಪರ್ಟಿಕ್ಯುಲರ್ ಚಾಯ್ಸಸ್ ಅಕಾರ್ಡಿಂಗ್ ಟು ಯುವರ್ ಚಾಯ್ಸ್ ಎಂಟ್ರಿ. ಸೊ ದಿಸ್ ಇಸ್ ವಾಟ್ ಇಸ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಸ್ಟ್ಯಾಂಡ್ಸ್ ಫಾರ್. ಸೊ ಯಾರೆಲ್ಲ ಚಾಯ್ಸ್ 1ನ ಕ್ಲಿಕ್ ಮಾಡಿ ನೀವು ಫರ್ದರ್ ಪ್ರೊಸೀಜರ್ಗೆ ಹೋಗ್ತಿರೋ, ಸೊ ಪೇಮೆಂಟ್ನ ಮಾಡಬೇಕು ಅಂದರೆ ಕ್ಲಿಕ್ ಮಾಡಿ ನೀವು ಎಲ್ಲ ಪ್ರೊಸೆಸ್ನ ಮುಗಿಸಾದ್ಮೇಲೆ ನಿಮ್ಗೊಂದು ಚಲನ್ ಡೌನ್ಲೋಡ್ ಆಗುತ್ತೆ. ಸೊ ಈ ಥರ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ. ಯು ಕ್ಯಾನ್ ಸಿ ದಿಸ್. ಸೊ ಇದರಲ್ಲಿ 3 ಕಾಪೀಸ್ ಇರುತ್ತೆ. ಫಸ್ಟ್ ಇಸ್ ನಿಮಗೆ ಕಾಲೇಜ್ ಕಾಪಿ ಬರುತ್ತೆ, ಸೊ ಬ್ಯಾಂಕ್ ಕಾಪಿ, ಸ್ಟೂಡೆಂಟ್ ಕಾಪಿ ಆ್ಯಂಡ್ ದೆನ್ ಕಾಲೇಜ್ ಕಾಪಿ. ಸೊ ಇಷ್ಟಕ್ಕೂ ನೀವು ಪೇ ಆದ ನಂತರ ಸೊ ಸೀಲ್ ವಿತ್ ಸಿಗ್ನೇಚರ್ ಬರುತ್ತೆ. ಸೊ ಬ್ಯಾಂಕ್ ಕಾಪಿಯವರು ಇಟ್ಕೊತಾರೆ. ಸ್ಟೂಡೆಂಟ್ ಕಾಪಿ ಯು ಹ್ಯಾವ್ ಟು ಗೆಟ್ ಇಟ್ ಬ್ಯಾಕ್ ಆ್ಯಂಡ್ ದೆನ್ ಕಾಲೇಜ್ ಕಾಪಿನೂ ಸಹ ವಾಪಸ್ ಕೊಡ್ತಾರೆ. ಸೊ ಕಾಲೇಜ್ ಕಾಪಿ ನೀವು ಕಾಲೇಜವರು ಕೊಡಬೇಕಾಗತ್ತೆ, ಸ್ಟೂಡೆಂಟ್ ಕಾಪಿ ನಿಮ್ಮ ಹತ್ರನೇ ಇಟ್ಕೊಬೇಕಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕಾಲೇಜಿಗೆ ಒಂದು ಸಲ ನೀವು ಪೇಮೆಂಟ್ ಆದಮೇಲೆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಕಾಗುತ್ತೆ. ಸೊ ರಿಪೋರ್ಟ್ ಆಗಿ ಈ ಒಂದು ಕಾಪಿ ಜೊತೆಗೆ, ಬ್ಯಾಂಕ್ ಕಾಪಿ ಜೊತೆಗೆ ನೀವು ಡಾಕ್ಯುಮೆಂಟ್ಸನ್ನು ಸಹ ತೊಗೊಂಡು ಹೋಗ್ಬೇಕಾಗುತ್ತೆ. ಸೊ ತೊಗೊಂಡೋಗಿ ವಿತಿನ್ ಪರ್ಟಿಕ್ಯುಲರ್ ಡೇಟ್ ಒಳಗೆ ಹೋಗಬೇಕಾಗುತ್ತೆ. ದಟ್ ಇಸ್ ಸೆಪ್ಟೆಂಬರ್ 25th or 26th. ಸೊ ನೀವು ಹೋಗಿ ರಿಪೋರ್ಟ್ ಆದ ನಂತರ ಕಾಲೇಜ್ ಕಡೆಯಿಂದ ನೀವು ಅಡ್ಮಿಷನ್ ಆರ್ಡರ್ ಎಲ್ಲ ತೊಗೊಂಡಾದ್ಮೇಲೆ ಕಮ್ ಬ್ಯಾಕ್ ಟು KE ಆ್ಯಂಡ್ ದೆನ್ ನೀವು ರಿಪೋರ್ಟ್ ಆಗಿದ್ದೀರಾ ಅಂತ ಇಲ್ಲಿ ಸಬ್ಮಿಷನ್ಸ್ ಕೊಡಬೇಕಾಗುತ್ತೆ. ದೆನ್ ನಿಮ್ಮ ಸೀಟ್ ಫೈನಲಿ ನಿಮಗೆ ಅಲೋಟ್ ಆಗುತ್ತೆ. ಸೊ ಇದಿಷ್ಟು ನಿಮ್ಮ ನೆಕ್ಸ್ಟ್ ಪ್ರೊಸೀಜರ್. ಸೊ ಮತ್ತಷ್ಟು ಮಾಹಿತಿಗೋಸ್ಕರ ಸ್ಟೇ ಟ್ಯೂನ್ಡ್. ವೆರಿ ನ್ಯೂ ಅಪ್ಡೇಟ್ ಆ್ಯಸ್ ಪರ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. ಯಾವುದೇ ನ್ಯೂ ನೋಟಿಫಿಕೇಷನ್ಸ್ ಬಂದರೂ ನಮ್ಮ ಚಾನಲಲ್ಲಿ ಆದಷ್ಟು ಬೇಗ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ನೋಟಿಫಿಕೇಷನ್ಸ್ ನಿಮಗೂ ಬರಬೇಕು ಅಂದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು. Have a nice day.